ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ನೈಟ್ ಆಗಿದೆ 8-10 ನಿಮಿಷ. 8-10 ನಿಮಿಷ, ಹಾಂ ಕರೆಕ್ಟ್ 8-10 ನಿಮಿಷ ಆಗಿದೆ. ಇವಾಗ ನಾನು ಅಡುಗೆ ಮಾಡ್ತಿದ್ದೀನಿ ಸ್ನೇಹಿತರೆ. ನಿಮ್ಗೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ ಹೇಳಿ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹೊಸದು ಹೋಟೆಲ್ ಹಾಕಿದ್ದೀವಿ, ಹಾಗಾಗಿ ಕೆಲಸ ಇತ್ತು. ಸೊ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಕೆಲಸ ಜಾಸ್ತಿ ಇತ್ತು ಸ್ನೇಹಿತರೆ. ಅಮ್ಮನ ಮನೆಗೆ ಹೋಗಿದ್ದೆ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೈಟು ಮಾಡ್ತಿದ್ದೀನಿ. ನೈಟ್ ಊಟಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಬೆಂಡೆಕಾಯಿ ಪಲ್ಯ, ಆಮೇಲೆ ಬಿಸಿ ಬಿಸಿ ಚಪಾತಿ ಶೇರ್ ಮಾಡ್ತೀನಿ ನೋಡಿ. ನನಗೆಲ್ಲ ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ, ಯಾಕಂದರೆ ನಿನ್ನೆ ನನ್ನ ಫೋನಲ್ಲಿ ಡಾಟಾ ಇದ್ದಿದ್ದಿಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಎಡಿಟ್ ಜಲ್ದಿನೇ ಮಾಡಿದ್ದೆ ಸ್ನೇಹಿತರೆ. ನನಗೆ ಅಷ್ಟೊಂದೇನು ಎಡಿಟ್ ಮಾಡೋಕ್ಕದು ಬರಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾಡ್ತಿದ್ದೀನಿ. ಒಂದು ಇವಾಗ ಕಲಿತಿದ್ದೀನಿ. ಅದ್ರಲ್ಲಿ ನನ್ನ ಮಗಳಿದ್ದಾಳಲ್ಲ, ಅವ್ರಿಗೂ ಹುಷಾರಿಲ್ಲ, ಜ್ವರ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಟೈಮ್ ಸಿಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ ಬೆಳಗ್ಗೆಯಿಂದ. ನಿನ್ನೆ ನಾ ಬಿಟ್ಟಿರೋ ವಿಡಿಯೋನ ಎಲ್ಲರೂ ನೋಡಿದ್ದೀರಾ ಅಂದ್ಕೊತೀನಿ. ಯಾರ್ಯಾರು ನೋಡ್ತೀರಾ, ಏನೇನು ನೋಡ್ತೀರಾ ಅದು ಮಾತ್ರ ನನಗೆ ಗೊತ್ತು. ಹಾಗಾಗಿ ನಾನು ಯಾರು ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ, ಅವರೆಲ್ಲ ನೋಡಿರ್ತೀರ ವಿಡಿಯೋ. ಅಷ್ಟೇ ಸಾಕು, ನೋಡ್ತಾ ಇರಿ. ನೀವು ನೋಡಲಿ ಅಂತಾನೆ ನಾನು ವಿಡಿಯೋ ಮಾಡ್ತಿರೋದು. ಮತ್ತೇನು ಸ್ನೇಹಿತರೆ, ನೀವೇ ಹೇಳಬೇಕು. ಇವಾಗ ಬೆಂಡೆಕಾಯಿ ಕೊಯ್ತಿದ್ದೀನಿ ಸ್ನೇಹಿತರೆ, ಅಂದರೆ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ, ನಾವೇನು ಇಬ್ಬರೇ ಅಲ್ವಾ, ಸೊ ಮಮ್ಮಿ ಪಪ್ಪ ಅಲ್ಲಿದ್ದಾರೆ, ನಮ್ಮಿಬ್ಬರಿಗೋಸ್ಕರನೇ ಮಾಡ್ತಿರೋದು. ಬೆಂಡೆಕಾಯಿ ಪಲ್ಯ, ಚಪಾತಿ. ನಾನು ನನ್ನ ಹಸ್ಬೆಂಡ್, ನನ್ನ ಮಗಳು ಮಲಗಿದೆ. ಇಬ್ಬರ ಊಟಕ್ಕೋಸ್ಕರ ಮಾಡ್ತಿರೋದು ನಾನು ಮತ್ತು ನನ್ನ ಗಂಡ. ಮತ್ತೇನು ಹೇಳಬೇಕು ಸ್ನೇಹಿತರೆ, ನನ್ನ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಸ್ನೇಹಿತರೆ. ಏನಾದರೂ ನಿಮ್ಮ ಹತ್ರ ಟಿಪ್ಸ್ ಇದ್ದರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ನ್ಯಾಚುರಲ್ ಆಗಿ ಇರಬೇಕು, ಆ ಥರ ಏನ್ರೆ ಹೋಮ್ ರೆಮಿಡೀಸ್ ಅಂತಾರಲ್ವ, ಆ ರೀತಿ. ನನಗೆ ಎಲ್ಲ ನಿಮ್ಮ ಕಮೆಂಟ್ ಎಲ್ಲ ನೋಡ್ತಿದ್ದೀನಿ ಸ್ನೇಹಿತರೆ, ಎಲ್ಲರೂ ಕಮೆಂಟ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಸಿಕ್ಕಾಬಿಟ್ಟು ಖುಷಿ ಆಗುತ್ತೆ ಸ್ನೇಹಿತರೆ. ನಾನು ಇಷ್ಟೊಂದು ಅಂದರೆ ನಾವು ಇನ್ನೊಬ್ಬರಿಗೆ, ನಾನು ನೋಡ್ತಿದ್ನಲ್ಲ ಇನ್ನೊಬ್ಬರ ಚಾನಲ್ಲ, ಆ ಟೈಮ್ನಲ್ಲೆಲ್ಲ ನಾವು ಕಮೆಂಟ್ ಮಾಡ್ತಿದ್ವಿ. ಅವ್ರಿಗೂ ಇದೇ ಅಂದರೆ ಸ್ಟಾರ್ಟಿಂಗ್ ಇದೇ ಫೀಲ್ ಆಗುತ್ತಲ್ಲ. ಸೊ ಹಾಗಾಗಿ ನನಗಂತೂ ಸಿಕ್ಕಾಬಿಟ್ಟು ಖುಷಿ ಸ್ನೇಹಿತರೆ. ನೀವೆಲ್ಲ ನನ್ನ ವಿಡಿಯೋಸ್ ಕಮೆಂಟ್ ಮಾಡ್ತೀರಾ, ಖುಷಿ ಆಗುತ್ತೆ. ಯಾರೋ ಒಬ್ಬರು ಮಾಡ್ತಾರಪ್ಪ ಅಂದ್ರೂ ಎಷ್ಟೋ ನಮ್ಗೆ ಖುಷಿ ಆಗುತ್ತಲ್ಲ ಸ್ನೇಹಿತರೆ. ಹೀಗೆ ನಂಗೆ ಕಮೆಂಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ಫುಲ್ ನೋಡಿ, ನಂಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ, ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ಅದರದ್ದು ನೋಟಿಫಿಕೇಷನ್ ಅಂತಾರಲ್ಲ, ಅದು ಬರುತ್ತೆ. ಸೊ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮತ್ತು ಸ್ನೇಹಿತರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿರ್ತೀನಿ. ಮತ್ತು ಏನೂ ಇಲ್ಲ ನೋಡಿ ಸ್ನೇಹಿತರೆ, ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಎಲ್ಲ ಕೆಲಸ ಮುಗೀತು. ಇವಾಗ ನನ್ನ ಮಗಳು ಮಲ್ಕೊಂಡ್ಳು. ನೈಟ್ ವಿಡಿಯೋ ಆದ್ರೂ ನಾಳೆ ಡೇದೆಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಟೈಮ್ ಸಿಕ್ಕರೆ ಸ್ನೇಹಿತರೆ. ಇಲ್ಲಾಂದರೆ ಇದೇ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಡೈಲಿ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಇವತ್ತು ಕೆಲಸ ಇದ್ದ ಕಾರಣಕ್ಕಾಗಿ ಇವತ್ತು ನಾವು ಹೊಸದು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಕೆಲಸ ಜಾಸ್ತಿ ಇತ್ತು. ಅಮ್ಮನ ಮನೆಗೆ ಹೋಗಿ ಅಲ್ಲೇನಾದರೂ ಮಾಡಬೇಕಲ್ಲ, ಏನಾದರೂ ಕೆಲಸ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮನೆ ನಾವೇ ಮಾಡಬೇಕಲ್ವ, ಹೊರಗಿನವ್ರು ಯಾರು ಬಂದು ಮಾಡಲ್ಲ. ನಮ್ಮ ಅತ್ತೆ ನಾನು ಮಾಡಿದ್ವಿ. ಅಮ್ಮ ಅಂದರೆ ಅತ್ತೆಗೆ ಅಮ್ಮ ಅನ್ನೋದು ನಾವು, ನೀವೆಲ್ಲ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಅಮ್ಮ ಅಂದರೆ ಮತ್ತು ನಮ್ಮಮ್ಮನ ತಿಳ್ಕೊಬೇಡ್ರಿ. ನಮ್ಮ ಫ್ಯಾಮಿಲಿ ಎಲ್ಲ ಯಾವುದಿಲ್ಲ. ನನ್ನ ಫ್ಯಾಮಿಲಿ ನನ್ನ ಗಂಡನ ಫ್ಯಾಮಿಲಿ ಅಷ್ಟೇ. ನನ್ನ ಸ್ವಂತ ತಾಯಿ ತಂದೆ ಅವ್ರು ಯಾರೂ ಇಲ್ಲ ಸ್ನೇಹಿತರೆ. ನನಗೆ ನನ್ನ ಗಂಡನ ನನ್ನ ದೇವರು, ನನ್ನ ಅತ್ತೆ ಮಾವನ ನನ್ನ ತಂದೆ ತಾಯಿ, ನನ್ನ ಮಗಳೇ ನನ್ನ ಜೀವನ ಸ್ನೇಹಿತರೆ.
ಯಾಕಂದರೆ ಇದು ವಿಡಿಯೋ ನಮ್ಮ ಫ್ಯಾಮಿಲಿ ನೋಡುತ್ತೋ ಬಿಡುತ್ತೋ ಅದೇನು ನನಗೇನು ಗೊತ್ತಿಲ್ಲ. ಆದರೂ ಕೂಡ ಹೇಳ್ತಿದ್ದೀನಿ, ನನ್ನ ತಾಯಿ ತಂದೆ ಆದವರು ಯಾರೂ ಇಲ್ಲ ಸ್ನೇಹಿತರೆ, ನನ್ನ ರಿಲೇಷನು ಯಾರೋ ಬಂದಂಗಾಯಿತು. ಬಟ್ ಯಾರೂ ಬಂದಿಲ್ಲ, ಮನೇಲಿ ನಾನು ಒಬ್ಬಳೇ ಇರೋದಲ್ಲ. ಸೊ ಯಾರೋ ಬಂದಂಗಾಯಿತು, ಬಟ್ ಯಾರೂ ಇಲ್ಲ. ಬೆಕ್ಕು, ತಾಯಿ ತಂದೆ ಅವೆಲ್ಲ ಇಲ್ಲ ಸ್ನೇಹಿತರೆ. ನಮ್ಮ ಅತ್ತೆ ಮಾವನೇ ನನ್ನ ತಾಯಿ ತಂದೆ, ನನ್ನ ಗಂಡನೇ ನನ್ನ ದೇವರು ಅಷ್ಟೇ. ಯಾವಾಗಲೂ ಹೇಳ್ತೀನಿ ಸ್ನೇಹಿತರೆ, ಗಂಡನಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಅವರು ನಮ್ಮ ಒಂದು ಅಂದರೆ ನಮ್ಮ ಲೈಫ್ ಪೂರ್ತಿ ಸಾಕಬೇಕಲ್ಲ. ಅವರು ಸಾಕಬೇಕಂದ್ರೆ ಯಾವುದೋ ಒಂದು ಇದಕ್ಕಲ್ಲ, ಅಂದರೆ ಜೀವನ ಪೂರ್ತಿ ನಮ್ಮ ಜೊತೆಗಿದ್ದು ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಅದು ಒಂದು ರೀಸನ್ನು. ಆಮೇಲೆ ನಮಗೋಸ್ಕರ ಅವ್ರ ಜೀವನ ಮುಡಿಪು ಮಾಡ್ತಾರಲ್ಲ ಸ್ನೇಹಿತರೆ. ಯಾವಾಗಲೂ ಗಂಡನೇ ನಮ್ಮ ಸೂಪರ್. ನಿಜ ಹೇಳ್ತೀನಿ ಸ್ನೇಹಿತರೆ, ನನ್ನ ಲೈಫೊಳಗೆ ನನ್ನ ಗಂಡ ಭಾಳ ಮುಖ್ಯ ಇದ್ದಾನೆ. ಯಾಕಂದರೆ ಅದೊಂದು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ, ನನ್ನ ಗಂಡ ನನಗೆ ಯಾಕೆ ದೇವರು, ಯಾಕೆ ಏನು ಎಲ್ಲನೂ ಹೇಳ್ತೀನಿ ಸ್ನೇಹಿತರೆ. ನನ್ನ ಲೈಫೊಳಗೆ ನಾನು ಕಷ್ಟ ತುಂಬ ಅನುಭವಿಸಿದ್ದೀನಿ. ಅವೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಕಷ್ಟ ಅನುಭವಿಸಿದ್ದೀನಿ, ಏನು ನನ್ನ ಗಂಡ ಹೇಗೆ ಏನು. ಅವರು ನನ್ನ ಪಾಲಿಗನ್ನ ದೇವರು. ನಿಜ ಸ್ನೇಹಿತರೆ. ನಾನು ಇವತ್ತು ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ದೀನಿ, ನಿಮ್ಮ ಜೊತೆ ಎಲ್ಲ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನನ್ನ ಗಂಡ. ನಾನು 100 ಸತಿ ಹೇಳ್ತೀನಿ, ನನ್ನ ಹಸ್ಬೆಂಡ್ ಎಲ್ಲಿ ಸಿಗಲ್ಲ, ಅವ್ರ ಥರ ಎಲ್ಲಿ ಸಿಗಲ್ಲ. ಅವರು ಈ ಜಗತ್ತಲ್ಲಿ ಇರೋ ಒಂದು ದೊಡ್ಡ ಇದು ಅಂದ್ಕೊಂಡ್ಬಿಟ್ಟಿನಿ ನಾನು, ಗಿಫ್ಟ್ ದೇವ್ರು ಕೊಟ್ಟಿರೋದು ನನಗೆ. ನಿಜ ಹೇಳ್ತೀನಿ ಸ್ನೇಹಿತರೆ. ನನ್ನ ಮಗಳು, ನನ್ನ ಗಂಡ, ಹಾಗೆ ನನ್ನ ಅತ್ತೆ ಮಾವನು, ಅವರೇನು ನನಗೆ ಯಾವತ್ತೂ ಏನು ಕಮ್ಮಿ ಮಾಡಿಲ್ಲ. ಅಷ್ಟು ಒಳ್ಳೆ ನನ್ನ ಅತ್ತೆ ಮಾವ, ನನ್ನ ಗಂಡ, ನನ್ನ ಇಡೀ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನ್ನ ಇಡೀ ಫ್ಯಾಮಿಲಿ ಒಂದಿನ ಪರಿಚಯ ಮಾಡಿಸ್ತೀನಿ. ಅದು ಟೈಮ್ ಬಂತು ಅಂದರೆ ಖಂಡಿತವಾಗ್ಲೂ ಪರಿಚಯ ಮಾಡಿಸ್ತೀನಿ ಎಲ್ಲನೂ. ನಮ್ಮ ಅತ್ತೆ ಜೊತೆ ನಿಮ್ಮನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ನಮ್ಮ ಅತ್ತೆ ಅಡುಗೆಗಳು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಮುಸ್ಲಿಮ್ ಅಲ್ಲ ಸ್ನೇಹಿತರೆ, ಮಸ್ತ್ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆ, ಎಲ್ಲನೂ ಶೇರ್ ಮಾಡ್ತೀನಿ. ನೀವು ನಿಮ್ಮ ಮನೇಲಿ ಹಾಗೆ ಟ್ರೈ ಮಾಡಿ, ಚೆನ್ನಾಗಿದ್ರೆ ಹೇಳಿ. ಮುಂದಿನ ನಮ್ಮ ಅತ್ತೆನ ಯಾವಾಗ ಪರಿಚಯ ಮಾಡಿಸ್ತೀನಲ್ಲ ಸ್ನೇಹಿತರೆ, ಅವಾಗಿಂದಾನ ನಮ್ಮ ಅತ್ತೆ ಕಡೆಯಿಂದ ಅಡುಗೆ ಮಾಡೋ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಇದು ಮಾಡ್ತೀನಿ ಸ್ನೇಹಿತರೆ. ಇವಾಗ ಸ್ವಲ್ಪ ಅವರು ಬ್ಯುಸಿ ಇದ್ದಾರೆ, ಅವರು ಫ್ರೀ ಆದ ತಕ್ಷಣ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ, ನಮ್ಮ ಎಲ್ಲ ಹಬ್ಬಗಳು ಎಲ್ಲ ನಮ್ಮ ಮನೆ ಫ್ಯಾಮಿಲಿ ಎಲ್ಲನೂ ಶೇರ್ ಮಾಡಿಸ್ತೀನಿ ಸ್ನೇಹಿತರೆ. ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ವ, ಮಾಡ್ತೀನಿ. ಟೈಮ್ ಸಿಕ್ಕರೆ ಮಾಡಿರ್ತೀನಿ. ನನ್ನ ಮಗಳಿಗೊಂದು ಸರಿಯಾಗಿ ಆರಾಮಿಲ್ಲಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಇದು ಅವಳು ತಗೋಬೇಕು, ಮನೆ ಕೆಲಸ ಮಾಡಬೇಕು. ಹಾಗಾಗಿ ಬೆಳಗ್ಗೆಯಿಂದ ಕೆಲಸ ಇತ್ತು ಸ್ನೇಹಿತರೆ, ಆ ಕಡೆಯಿಂದ ಈ ಕಡೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಅಡುಗೆ ಮಾಡ್ತಿದ್ದೀನಿ, ಬೆಂಡೆಕಾಯಿ ಕೊಯ್ತಿದ್ದೀನಿ. ಇದು ಕೊಯ್ದ ತಕ್ಷಣ ಇದು ಮಾಡಿ ಒಂದು ಸ್ವಲ್ಪ ಚಪಾತಿ ಮಾಡಿಬಿಡ್ತೀನಿ ಸ್ನೇಹಿತರೆ, ಮುಗೀತು. ಮತ್ತೇನು ಮಾಡಲ್ಲ, ಅನ್ನ ರೈಸ್ ಏನು ಬೇಡ, ಇದಷ್ಟೇ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಅಷ್ಟೇ ತಿಂತೀವಿ, ಏನು ಮಾಡಲ್ಲ ಇವಾಗ. ಬೆಳಗ್ಗೆ ಬೇಗ ಏಳಬೇಕು, ಏನಾದರೂ ಕೆಲಸ ಇರುತ್ತೆ, ಅಮ್ಮನ ಮನೆ ಹತ್ರ ಹೋಗಬೇಕು. ಸೊ ಬೇಗ ಊಟ ಮಾಡಿ ಬೇಗ ಮಲ್ಕೋಬೇಕು ಇವತ್ತು. ಮತ್ತು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನನ್ನ ಪ್ರಕಾರ 1000 ಸಬ್ಸ್ಕ್ರೈಬರ್ ಆಗಬೇಕು. ಅದಾದಮೇಲೆ 4000 ವಾಚಿಂಗ್ ಟೈಮ್ ಆಗಬೇಕು ಸ್ನೇಹಿತರೆ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಎಷ್ಟು ವರ್ಷ ಬೇಕಾದರೂ ಆಗಲಿ, 2 ವರ್ಷ ತೊಗೊಳ್ಳಿ ಅಥವಾ 3 ವರ್ಷ 4 ವರ್ಷ, ಅದು ಎಷ್ಟಾಗುತ್ತೇನೋ ಗೊತ್ತಿಲ್ಲ ಸ್ನೇಹಿತರೆ, ಮುಂದಿನ ನಾನೇನು ಹೇಳಲ್ಲ. ಆದರೆ ಎಲ್ಲಿವರೆಗೂ ವಾಚಿಂಗ್ ಟೈಮು ಆಮೇಲೆ 1000 ಸಬ್ಸ್ಕ್ರೈಬರ್ ಆಗಲ್ವೋ ಅಲ್ಲಿವರೆಗೂ ನಾನು ಕಂಟಿನ್ಯೂ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ಅದಾದಮೇಲೆ ಮುಂದಿಂದು ನನಗೇನು ಇದರಲ್ಲಿ ದುಡ್ಡು ಮಾಡಬೇಕು ಅನ್ನೋದೇನು ಇಲ್ಲ. ಆದರೂ ನಿಜ ಹೇಳ್ತಿದ್ದೀನಿ ಸ್ನೇಹಿತರೆ, ನನ್ನ ಗಂಡನಿಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು.
ನಾ ಮನೇಲಿ ಕೂತು ಏನಾದರೂ ಮಾಡಬೇಕು ಮೊದಲಿಂದ ಇದೆ. ಬಟ್ ಇವಾಗ ಒಂದು ನಮ್ಮ ಲೈಫ್ ಚೇಂಜ್ ಇದೆಯಲ್ಲ ಸ್ನೇಹಿತರೆ, ನಮ್ಮ ಮಗು ಎಲ್ಲನೂ ಏನೋ ಒಂದು ನನ್ನಿಂದ ಏನೋ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆದರೆ ಒಳ್ಳೇದಲ್ಲ. ಸೊ ಮಾಡಬೇಕನ್ನೋ ಆಸೆ ಸ್ನೇಹಿತರೆ. ಏನಾದರೂ ನನ್ನ ₹1 ಆದರೂ ನನ್ನ ಗಂಡನ ತೋರಿಸ್ಬೇಕು. ಹೆಣ್ಣು ಏನು ಬೇಕಾದ್ ಮಾಡ್ಬೋದಲ್ಲ. ಸೊ ಪ್ರಯತ್ನ ಪಟ್ಟರೆ ನನಗೆ ಮುಜುಗರ ಸ್ನೇಹಿತರೆ ಮೊದಲಿನಿಂದ. ಹೆಂಗಪ್ಪ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಹಿಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲವೊಂದು ನನ್ನ ಯೂಟ್ಯೂಬ್ ಚಾನಲ್ದವರು ನನಗೆ ನೀನು ಮಾಡ್ತೀಯಾ, ನೀ 100% ಮಾಡ್ತೀಯಾ, ಏನೂ ಭಯ ಪಟ್ಕೋಬೇಡ ಮಾಡು ಅಂತ ಹೇಳಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನನ್ನ ಮನಸ್ಫೂರ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀ ಜಗದೀಶ್ ಕುಟುಂಬ ಆಯ್ತಲ್ವ, ಅವರಿಗಾಗಲಿ ಮತ್ತು ಅಂಬಿಕಕ್ಕ ತಳವಾರ್ ಅವರಿಗಾಗಲಿ ನಾನು ನಿಜ ಹೇಳ್ತೀನಿ ಸ್ನೇಹಿತರೆ, ನನಗೆ ಸಪೋರ್ಟ್ ಅಂತ ನನಗೆ ಅಂಬಿಕಾಕ ತುಂಬ ಸಪೋರ್ಟ್ ಮಾಡ್ತಾರೆ. ನಿಜ ಹೇಳ್ತೀನಿ. ನಾನು ಇನ್ಸ್ಟಾಗ್ರಾಮ್ದಾಗಲಿ ಆರಾಮಿದೆಯಾ ತಂಗಿ ಹಾಗೆ ಹೀಗೆ ನಾವು ಅವ್ರ ಹತ್ರ ಅಷ್ಟೇ ಚೆನ್ನಾಗಿದ್ದೀವಿ. ಸೊ ಹಾಗಾಗಿ ಅವರು ಹೇಳಿದರು ಮಾಡು ಅಂತ ಹೇಳಿ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಎಷ್ಟು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟಂದ್ರೂ ನಾನು ಮಾಡ್ತಿದ್ದೀನಿ ಸ್ನೇಹಿತರೆ. ಯಾವ ರೀತಿ ವಿಡಿಯೋ ಮಾಡಬೇಕನ್ನೋದು ಅಷ್ಟೊಂದು ಕ್ಲಾರಿಟಿ ಗೊತ್ತಿಲ್ಲ ನನಗಿನ್ನೂ. ಇವಾಗ ನೋಡಿ ತಿಳ್ಕೊತಿದ್ದೀನಿ, ಇದೇ ರೀತಿ ಮಾಡಿದರೆ ಜನರಿಗೆ ಇಷ್ಟ ಅಂಥೇಳಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಇದು ಕಟ್ ಮಾಡಿ ಸಿಗ್ತೀನಿ ಆಮೇಲೆ. ರೆಡಿ ಆಗ್ತಿದೆ. ಕಟ್ ಮಾಡೋದು ಮುಗೀತು. ಏನಪ್ಪ ಅಂದರೆ ಕಟ್ ಮಾಡಿದ್ದು ಇದು ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಇಷ್ಟು ಕಟ್ ಮಾಡ್ಕೋಬೇಕು. 1 ಟೊಮ್ಯಾಟೊ, 2 ಬೆಂಡೆಕಾಯಿ ಈರುಳ್ಳಿ ಅಷ್ಟು ಕಟ್ ಮಾಡಿಕೊಂಡು ಆಮೇಲೆ ಇದು ಮಾಡಿ ಸಿಗ್ತೀನಿ ಸ್ನೇಹಿತರೆ. ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮೊದಲು ಹೇಳಿರೋ ಹಾಗೆ ನನ್ನ ನಿನ್ನೆ ವಿಡಿಯೋ ಅಥವಾ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ನಾನು ಸಿಂಪಲ್ ಮಾಡೋದು 1 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಖಾರ, ಸ್ವಲ್ಪ ಹಳದಿ ಪೌಡರ್ ಅಷ್ಟೇ, ಸ್ವಲ್ಪ ರುಚಿಗೆ ತಕ್ಕಷ್ಟು ಅಷ್ಟು ಹಾಕಿ ಅಷ್ಟೇ ಮಾಡೋದು ನಾನು. ಅದ್ರೊಳಗೆ ಹೆವಿ ನಾನೇನು ಹಾಕಲ್ಲ ಸ್ನೇಹಿತರೆ. ನಂಗೆ ಆ ರೀತಿ ಮಾಡೋಕ್ಕೂ ಬರಲ್ಲ. ನಾನು ಇದೇ ರೀತಿ ಮಾಡೋದು, ಇದರಲ್ಲೇ ನನಗೆ ಟೇಸ್ಟ್ ಸಿಗ್ತಿದೆ ಸಾಕು. ನಾನು ತೋರಿಸ್ತೀನಿ ಮಾಡ್ತಾ ಇರೋದು ಮುಂದೆ. ಇದು ಬೆಂಡೆಕಾಯಿ, ಅದು ಟೊಮ್ಯಾಟೊ ಈರುಳ್ಳಿ ಕೊಯ್ಕೊಂಡು ಬೆಂಡೆಕಾಯಿ ಫ್ರೈ ಮಾಡೋಕೆ ಇಡ್ತೀನಿ ಸ್ನೇಹಿತರೆ. ಸಿಗ್ತೀನಿ, ಫ್ರೈ ಮಾಡ್ತಾ ಸಿಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಸ್ವಲ್ಪನೇ ಆಯಿಲ್, ಅದು ಫ್ರೈ ಆಗೋಷ್ಟು. ಚೆನ್ನಾಗಿ ಇಲ್ಲಿ ಉಳ್ಳಾಗಡ್ಡೆ, ಟೊಮ್ಯಾಟೊ, 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ ಇದು ಫ್ರೈ ಆಗಲಿ. ಇಲ್ಲಿ ಹಿಟ್ಟು ಇವಾಗ ತಾನೇ ನಾದಿಟ್ಟಿದ್ದೀನಿ ಸ್ನೇಹಿತರೆ. ಇದು ಇಷ್ಟು ಯಾಕಂದರೆ ಅಮ್ಮನಿಗೆ ನಮಗೆ ಸೇರಿ ಮಾಡ್ತಿರೋದು, ನಮ್ಮ ಅತ್ತಗೆ ನಮಗೆ ಸೇರಿ ಮಾಡ್ತಿರೋದು. ಸೊ ಹಾಗಾಗಿ ಫ್ರೈ ಮಾಡಿ ಇದಷ್ಟು ಪಲ್ಯ ಮಾಡ್ತೀನಿ. ಪಲ್ಯ ಮಾಡಿ ಸಿಗ್ತೀನಿ ಸ್ನೇಹಿತರೆ, ಮಾಡ್ತಾ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಇದು ಕೆಂಪಾಗಬೇಕು. ಇದರದೆಲ್ಲ ಅದು ಲಾಳಿ ಟೈಪ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಹೀಗೆ ಬಿಡಿ ಬಿಡಿ ಆಗಬೇಕು ನೋಡಿ, ಬಿಡಿ ಬಿಡಿ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಎಲ್ಲರೂ ಮಾಡ್ತಾರೆ ಬಿಡಿ, ಹಾಗೇನಿಲ್ಲ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಈ ರೀತಿ ಬಿಡಿ ಬಿಡಿಯಾಗಿ ಬಿಡಬೇಕಲ್ಲ, ಅಂದರೆ ಅದರ ಪಲ್ಯ ಚೆನ್ನಾಗಿ ಬರುತ್ತೆ. ಬಿಡಿ ಬಿಡಿ ಆಗಿದ್ರೂ ಚೆನ್ನಾಗಿ. ಈಗ ಫ್ರೈ ಆಗಿದೆ, ಒಗ್ಗರಣೆ ಹೊಡೋ ಟೈಮ್ಗೆ ತೋರಿಸ್ತೀನಿ.
ನೋಡಿ ಫ್ರೈ ಆಗ್ತಾ ಬಂತಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಇವಾಗ. ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ಹಳದಿ ಪೌಡರ್ ಹಾಕ್ತೀನಿ ನೋಡಿ. ಇದಕ್ಕೆ ಸ್ವಲ್ಪ ಇಷ್ಟು ಹಳದಿ ಪೌಡರ್, ಅರಿಶಿನ ಪುಡಿ ಅಂತಾರಲ್ಲ ಅದು. ಇದು ಸ್ಪೂನ್ಲಿ 2 ಸ್ಪೂನ್, 2 ಸ್ಪೂನ್ ಅಷ್ಟೇ, ಜಾಸ್ತಿ ಖಾರ ಇದೆ. ಹಾಗಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಮೇನು ಸ್ನೇಹಿತರೆ, ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಸಿಂಪಲ್ ಅಡುಗೆ ಸ್ನೇಹಿತರೆ, ನಾನು ಹೆವಿ ಏನೂ ಹಾಕಿಲ್ಲ. ನಂಗೆ ಅದು ಹಾಕಿದ್ದು ಅಷ್ಟೊಂದು ಇಷ್ಟ ಆಗಲ್ಲ, ಹೀಗೆ ಇರಬೇಕು. ಜಾಸ್ತಿ ತಿನ್ನೋದು ಟೊಮ್ಯಾಟೊ, ಈರುಳ್ಳಿ ಅಷ್ಟೇ. ಮಿಕ್ಸ್ ಮಾಡಿ ಆವಾಗಲೇ ಫ್ರೈ ಮಾಡಿದ್ದಿತ್ತಲ್ವ ಬೆಂಡೆಕಾಯಿ ಹಾಕ್ತಿದ್ದೀನಿ. ಹಾಕಿ ಫ್ರೈ. ಇದಕ್ಕೆ ನೀರು ಹಾಕಲ್ಲ ಸ್ನೇಹಿತರೆ, ನೀರು ಹಾಕಿದ್ರೆ ನಂಗೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅಷ್ಟೇ. ಮಿಕ್ಸ್ ಮಾಡಬೇಕು, ಹೊಂದ್ಕೋಬೇಕಲ್ಲ. ಖಾರ ಉಪ್ಪು ಎಲ್ಲನೂ ಹೊಂದ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೀಗೆ ಮಿಕ್ಸ್ ಮಾಡಿ ಗರಂ ಮಾಡಲಿದೆ. ಚೆನ್ನಾಗಿ ಮಿಕ್ಸ್ ಆಗ್ತಾ ಚೆನ್ನಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಚಪಾತಿ ಮಾಡಬೇಕು ಇವಾಗ. ಯಾಕಂದರೆ ನಾನು ಮಾಡಿಬಿಟ್ಟೇ ತೋರಿಸ್ಬೇಕು, ಕ್ಯಾಮ್ರಾ ಹಿಡಿಯೋಕ್ಕೆ ಯಾರೂ ಇಲ್ಲ ಇಲ್ಲಿ. ಸೊ ಇಲ್ಲಿ ತವ ಇಟ್ಟಿದ್ದೀನಿ. ಚಪಾತಿ ಮಾಡಿಬಿಟ್ಟೇ ತೋರಿಸ್ತೀನಿ. ನೋಡಿ ಈ ರೀತಿ ಮಾಡಿದ್ದೀನಿ. ಈ ತಗಡ ಮ್ಯಾಗ ಮಾಡೋದು ನಾನು, ಇದ್ರ ಕೆಳಗಡೆ ಬರಲ್ಲ. ತವ ಕಾಯಬೇಕು. ಬೇಯಿಸ್ತಿದ್ದೀನಿ. ನೀಟಾಗಿ ಬೇಯಬೇಕು. ಕ್ಯಾಮ್ರಾ ಹಿಡಿಯೋಕ್ಕೆ ಏನೂ ಜಾಗ ಇಲ್ಲ ಸ್ನೇಹಿತರೆ, ಹಾಗಾಗಿ ಸರಿಯಾಗಿ ತೋರಿಸ್ಲಿಕ್ಕಾಗ್ತಿಲ್ಲ. ನೋಡಿ ಸ್ನೇಹಿತರೆ, ನಾನು ಮಾಲಿದ ಮತ್ತು ಹಾಲು ತುಪ್ಪ ತಿಂತಿದ್ದೀನಿ, ಊಟ ಮಾಡ್ತಿದ್ದೀನಿ. ನೀವು ಊಟ ಮಾಡಿ ಬನ್ನಿ. ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ವ, ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ಚಪಾತಿ ನಾನು ಮಾಡಿರೋ ಥರ ನೀವು ಒಂದ್ಸತಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್. ಮಾಲಿದಾನು ನಾನೇ ಮಾಡಿರೋದು. ಮುಂದೆ ಯಾವತ್ತಾದರೂ ಮಾಡಿದಾಗ ತೋರಿಸ್ತೀನಿ ನೋಡಿ. ಸರಿ ಸ್ನೇಹಿತರೆ, ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಅಂದರೆ ನಾಳೆ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾಳೆನೇ ವಿಡಿಯೋನ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.